ಒಂದು ಕಡೆ ನೀನು ಹಿಂದೂನಾ ಮುಸ್ಲಿಮಾ ನೀನು ಯಾರು ಹೆಸರೇನು ಎಲ್ಲಿಯವನು ನೀನು ಐಡೆಂಟಿಟಿ ಕಾರ್ಡ್ ಕೊಡು ಅಂದರೆ ಹೆಸರಲ್ಲೇ ಗೊತ್ತಾಗ್ಬಿಡುತ್ತೆ. ಹೆಸರಲ್ಲೇನೋ ಗೊತ್ತಾಗುತ್ತಲ್ರಿ ಅಲ್ಲಿ ಏನಿವನು ರಾಮಕೃಷ್ಣನ ವಿನಯ್ಯ ರಾಧಾಕೃಷ್ಣನ ಏನಿವನ ಹೆಸರು ಅಂತ ಗೊತ್ತಾಗ್ಬಿಡುತ್ತೆ. ಅಲ್ಲಿ ಭರತ್ ಭೂಷಣ್ಣ ಮಂಜುನಾಥ ರಾವ ಗೊತ್ತಾಗ್ಬಿಡುತ್ತೆ. ಓಹೋ ಇವನು ಹಿಂದೂ, ಇವನು ಸಾಯಿಸಿದ್ರು. ಇನ್ನೊಂದು ಕಡೆ ಏನಾಗಿದೆ, ಇದರ ಮಧ್ಯೆ ಕೂಡ ಸ್ಥಳೀಯ ಒಬ್ಬ ಯುವಕ ಫೈಟ್ ಮಾಡಿದನ್ರಿ. ಅವನ ಹೆಸರು ಸೈಯದ್ ಹುಸೇನ್ ಅಂತ. ಮುಸ್ಲಿಮರಿಗೂ ಗುಂಡಿಟ್ಟಿದ್ದಾರೆ ಇದೇ ಭಯೋತ್ಪಾದಕರು. ಯಾರನ್ನು ಸಾಯಿಸಿದ್ರು ಅಂದರೆ ಸೈಯದ್ ಹುಸೇನ್ನ. ಈ ಸೈಯದ್ ಹುಸೇನ್ ಕೆಲಸ ಏನು ಅಂತ ಹೇಳಿದ್ರೆ ಆ ಗಿಡ್ಡ ಕುದುರೆಗಳನ್ನು ಓಡಿಸ್ಕೊಂಡು ಜೀವನ ಸಾಗಿಸೋದು. ಅಲ್ಲಿ ಆ ಪಹಲ್ಗಾಮ್ ಅಂತ ಬಂದಾಗ ಆ ಪ್ಲೇಸ್ ಇದೆಯಲ್ಲ, ಸ್ವಿಟ್ಜರ್ಲ್ಯಾಂಡ್ ಅಂತ ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ, ಸ್ವಿಟ್ಜರ್ಲ್ಯಾಂಡನ್ನು ಯುರೋಪಿನ ಆಟದ ಮೈದಾನ ಅಂತ ಕರೀತಾರೆ. ಇಡೀ ಯುರೋಪ್ಗೆ ಆಟದ ಮೈದಾನ ಅಂತ ಕರೆಸ್ಕೊಳ್ಳೋದು ಸ್ವಿಟ್ಜರ್ಲ್ಯಾಂಡ್. ತುಂಬ ರಮ್ಯ ತಾಣ ಅದು. ಥರ ಹಿಮಾಚ್ಛಾದಿತ ಪರ್ವತಗಳು, ನದಿ, ಬಯಲು ಪ್ರದೇಶಗಳು. ಇಲ್ಲೂ ಹಾಗೇ ಇತ್ತು. ಇಲ್ಲೂ ಅದೇ ಥರ ಪ್ರದೇಶದ ಪಹಲ್ಗಾಮ್ ಅನ್ನೋದು. ಅಲ್ಲಿನ ಕಣಿವೆ ಇತ್ತಲ್ಲ, ಅಲ್ಲಿ ಕಣಿವೆಗೆ ನೀವು ಕಾರು, ಬಸ್ಸು, ಗಾಡಿ, ಮೋಟಾರ್ ವಾಹನಗಳು ಹೋಗೋಕ್ಕಾಗಲ್ಲ. ಅಲ್ಲಿ ಬಂದರೆ ಹೆಲಿಕಾಪ್ಟರ್ ಬರಬೇಕು, ಇಲ್ಲ ನಡ್ಕೊಂಡು ಬರಬೇಕು, ಇಲ್ಲ ಗಿಡ್ಡ ಕುದುರೆಗಳ ಮೇಲೆ ಸವಾರಿ ಮಾಡ್ಕೊಂಡು ಬರಬೇಕು. ಆ ಥರ ಕುದುರೆ ಓಡಿಸ್ಕೊಂಡು ಆ ಭಾಗದಲ್ಲಿ ಜೀವನ ಮಾಡ್ತಿದ್ದವನ ಹೆಸರು ಸೈಯದ್ ಹುಸೇನ್ ಅಂತ. ಈ ಸೈಯದ್ ಹುಸೇನ್ ಕೂಡ ಉಗ್ರರ ಗುಂಡಿನ ದಾಳಿಗೆ ಬಲಿಯಾಗ್ತಾನೆ. ಇವನು ಏನು ಮಾಡ್ತಾನೆ, ನಮ್ಮ ಪ್ರವಾಸಿಗರ್ರಿ, ನಮ್ಮ ಅತಿಥಿಗಳವ್ರನ್ನ ನೀವು ಸಾಯಿಸಬೇಡಿ ಅಂಥೇಳಿ ಉಗ್ರರ ಜೊತೆ ಹೋರಾಡ್ತಾನೆ ರೀ ಅವನು ಸೈಯದ್ ಹುಸೇನ್. ಉಗ್ರರೊಂದಿಗೆ ಅವನು ಹೋರಾಟವನ್ನು ಮಾಡ್ತಾನೆ. ಆ ಹೋರಾಟ ಮಾಡಿದಾಗ ಗನ್ ಕಿತ್ಕೊಳಕ್ಕೆ ಹೋಗ್ತಾನೆ ಅವ್ರ ಹತ್ರ. ಇವನನ್ನಂತೂ ಸಾಯಿಸ್ತಾ ಇರಲಿಲ್ಲ ಅವರು ಅಂತ ಅಂದ್ಕೊಳ್ತಾನೆ ಅವನು. ನಾನು ಮುಸ್ಲಿಮ್ ಇದ್ದೀನಿ ಅಥವಾ ಇವರು ಹಿಂದೂ ಅಂತ ಹೊಡಿತಾ ಇದ್ದಾರೆ, ಹಿಂದೂನೋ ಮುಸ್ಲಿಮೋ ಏನೋ ಬಿಟ್ಟುಬಿಡಿ, ಇಲ್ಲಿ ನಮ್ಮ ಅತಿಥಿಗಳು ತುಂಬ ಒಳ್ಳೆ ಜನ, ಅವರನ್ನು ಕೊಲ್ಲಬೇಡಿ ಅಂಥೇಳಿ ಧಾವಿಸ್ತಾನೆ ಅವನು ಹುಸೇನ್. ಕೇರೆ ಮಾಡಲ್ಲ ಅವರು. ನಮ್ಮನ್ನೇ ತಡಿತಾ ಇದೆಯಾ ನೀನು ಅಂಥೇಳಿ ಹುಸೇನು ಸಾಯಿಸ್ತಾರೆ. ಇವರೆಲ್ಲ ನಮ್ಮವರು, ಸಾಯಿಸಬೇಡಿ ಅಂಥೇಳಿ ಅಂಗಲಾಚಿದ್ದ ಹುಸೇನ್. ಆದರೆ ತಡೆಯಕ್ಕೆ ಬಂದಂಥ ಹುಸೇನನ್ನು ಉಗ್ರರು ಕೊಂದು ಹಾಕ್ಬಿಟ್ಟಿದ್ದಾರೆ. ಇಲ್ಲಿ ಬ್ರೂಟಲ್ ಅತಿಥಿಗಳು ಅಂತ ಅವನು ಯಾಕೆ ಹೇಳ್ದ ಅಂದರೆ, ಅವನು ಚೆನ್ನಾಗಿ ಗೊತ್ತಿರುತ್ತೆ, ಜಮ್ಮು ಕಾಶ್ಮೀರದಲ್ಲಿ ಕೋಟ್ಯಂತರ ಜನ ಪ್ರವಾಸಿಗರು ಬರ್ತಾ ಇರ್ತಾರೆ ಪ್ರತಿ ವರ್ಷ. ಇವರು ಬಂದು ನಮ್ಮ ಜೀವನ ಚೆನ್ನಾಗಿ ಮಾಡ್ತಾ ಇದ್ದಾರೆ ಇವರು. ನಾವು ಇಂಥ ಘಟನೆಗಳಿಗೆ ಆಸ್ಪದ ಕೊಟ್ಟುಬಿಟ್ರೆ, ಇಂಥ ಜನನ ಮುಗಿಸ್ಬಿಟ್ರೆ ಯಾರು ಬರ್ತಾರೆ ನಮಗೆ? ಒಂದು ಅತಿಥಿ ದೇವೋ ಭವ, ಅದನ್ನು ಪಾಲಿಸಿದ್ದ ಹುಸೇನಲ್ಲಿ. ಅತಿಥಿ ದೇವೋ ಭವ ಅನ್ನೋದನ್ನು ಪಾಲಿಸಿದ್ದ. ಅತಿಥಿಗಳನ್ನ ದೇವ್ರ ಥರ ಕಾಣಬೇಕು ನಾವು ಅಂತ. ಈ ದೆವ್ವಗಳಿದ್ವಲ್ಲ, ಗನ್ ಹಿಡ್ಕೊಂಡು ನಿಂತಿದ್ದ ದೆವ್ವಗಳಿದ್ವಲ್ಲ, ಇವ್ರಿಗೆ ಯಾವ ಅತಿಥಿ? ಬರೀ ಮತಾಂಧತೆ ತಲೆ ತುಂಬಿಕೊಂಡು ಏನೋ ಒಂದು ಆರ್ಡ್ರ್ ಆಗಿರುತ್ತೆ, ಇಂಥವ್ರು ಮುಗಿಸಿ ಅಂದರೆ ಮುಗಿಸ್ಬಿಟ್ರು, ಹೊರಟರು. ಎಷ್ಟು ಬದುಕುಗಳ್ರಿ ಇವತ್ತು ಬೀದಿಗೆ ಬಿದ್ದಿರೋದು. ಎಷ್ಟು ವೃದ್ಧ ತಂದೆ ತಾಯಿಗಳು ಈ ವಯಸ್ಸಿನ ಕಾಲದಲ್ಲಿ, ವೃದ್ಧರು ಅವರೆಲ್ಲರೂ ಕೂಡ ಇಂಥ ವಯಸ್ಸಾದ ಕಾಲದಲ್ಲಿ ಪುತ್ರ ಶೋಕಂ ನಿರಂತರಂ ಅಂತ. ಯಾರೋ ಅಪ್ಪ ಅಮ್ಮ ಮಗನಿಗೆ ಚೆನ್ನಾಗಿ ಓದಿಸಿ, ಮಗಳಿಗೆ ಚೆನ್ನಾಗಿ ಓದಿಸಿ, ಒಳ್ಳೆ ಕಡೆ ಕೆಲಸ ಆಯಿತು ಅವನಿಗೆ, ಮಗಳಿಗೆ ಒಳ್ಳೆ ಕಡೆ ಕೆಲಸ ಆಯಿತು, ಒಳ್ಳೆ ಗಂಡು ಸಿಕ್ಕದ, ಚೆನ್ನಾಗಿ ಮದುವೆ ಮಾಡೋಣ, ಖುಷಿಯಾಗಿರಲಿ ನಮ್ಮ ಕಣ್ಣು ಮುಂದೆ ಆ ಜೋಡಿ, ಮೊಮ್ಮಗು ನೋಡೋಣ, ಏನೋ ಕನಸಲ್ವೇನ್ರಿ? ಈ ಥರದ ಕನಸಲ್ಲಿ ಅವರೆಲ್ಲ ಮದುವೆ ಮಾಡಿ ಕೊಟ್ಟಿರ್ತಾರೆ. ಹೋಗಿ ಬರ್ರಪ್ಪ, ಕಾಶ್ಮೀರಿಗೆ ಹೋಗ್ತೀವಿ ಅಂದರೆ ಹೋಗಿ ಬನ್ನಿ, ಚೆನ್ನಾಗಿರಪ್ಪ, ಖುಷಿಯಾಗಿ ಹೋಗಿ ಬನ್ನಿ ಅಂತ ಹೇಳಿ ಕಳಿಸಿರ್ತಾರೆ. ಇಲ್ಲಿ ಉಗ್ರರು, ಈ ರಣಪಿಸಾಚಿಗಳು ಇಂಥ ಕೆಲಸ ಮಾಡಿ ಹಾಕಿದ್ದಾರೆ. चलो मेरे तू भी करता है, ये देख ले पागल जहांगीर तू तो निकलना